ಬಿಸಿ ಇಲ್ಲ, ಆಫೀಸಲ್ಲಿ ಕುಂತಿರ್ತಾರೆ. ಸುಮ್ಮನೆ ಬಾರಪ್ಪ ಅಂತ ಹೇಳಕ್ಕಾಗಲ್ಲ, ಕೂತಿರ್ತೀವಿ. ಈಗ ಕೆಲವ್ರು ಅಂತ ಅವ್ರವ್ರದೇ ಐಡಿಯಾಗಳಿರ್ತಾರೆ. ನಾನು ಹಿಂಗೆ ಮಾಡಬೇಕು, ಹಿಂಗಿನ ತೋರನೇ ಕಲಿಸ್ಬೇಕು. ಕೆಲವೊಬ್ರು ಪೊಲಿಟಿಕಲ್ ಪವರ್ ಯೂಸ್ ಮಾಡ್ಕೊಂತಾರೆ, ಕೆಲವೊಬ್ರು ಅವ್ರು ಪರ್ಸ್ನಲ್ ಯೂಸ್ ಮಾಡ್ಕೊಂತಾರೆ. ಪರ್ಸ್ನಲ್ ಅಂದರೆ ಈಗ ಯಾರೋ ಇನ್ಸ್ಟಾಲ್ ಓಕೆ ಮಾಡ್ಬೇಕೇನೋ? ಇನ್ಸ್ಟಾಲ್ ಓಕೆ ಮಾಡ್ಬೇಕಾ? ಲೈವ್ ಬರ್ತಾ ಇದ್ದಾರೆ, ಇನ್ಸ್ಟಾಲ್ ಓಕೆ ಮಾಡ್ಬೇಕಾ? ಇನ್ವೈಟ್ ಕೊಡು. ಪರ್ಸನಲ್ ಮಾಡಬೇಕು ಅಂದರೆ ಪೊಲಿಟಿಷಿಯನ್ಸ್ ಯಾರು ಸ್ನೇಹಿತರೆ, ಇವಾಗ ನೀವು ಒಂದು ಬುಕ್ ನೋಡ್ತಾ ಇದ್ದೀರಾ, ಕಾವ್ಯ ಕನ್ನಿಕೆ ಅಂತ, ಕವನ ಸಂಕಲನ. ಇದನ್ನ ನಮ್ಮ ಸ್ನೇಹಿತರಾದ ಶಶಿಕುಮಾರ್ ಇಲ್ಲಿ BA ಓದ್ತಾ ಇದ್ರು. ಯಾವಾಗಲೂ ಇಲ್ಲಿ ನಮ್ಮ ಅಂಗಡಿತಾಗ ಬರೋರು. ನಾವು ಅವ್ರನ್ನ ಯುವ ಕವಿ ಅಂತ ಹೆಸರಿಕ್ಕಿದ್ವು. ಯಾವಾಗಂದ್ರೆ ಏನಕ್ಕಂತಪ್ಪ ಅಂದ್ರೆ ವಾಟ್ಸಪ್ಪಲ್ಲಿ ಯಾವಾಗಲೂ ಕವಿತೆನ ಬರ್ದು ಕಳ್ಸೋರು. ನಾವೇನಪ್ಪ ಈ ವ್ಯಕ್ತಿ ಹಿಂಗೆ ಕವಿತೆ ಕಳಿಸ್ತಾನೆ ಅಂದ್ಕೊಂಡೆ ಅವ್ರನ್ನ ಗೇಲಿ ಮಾಡಿವು. ಗೇಲಿ ಮಾಡ್ಬಿಟ್ಟೆ ಅವ್ರಿಗೊಂದು ಯುವ ಕವಿ ಅಂತ ಹೆಸರಿಕ್ಕಿದ್ವು. ಇವತ್ತು ನಮ್ಗೊಂಥರ ಹೆಮ್ಮೆ ಆದಿದ್ದ. ನಮ್ಮ ಸ್ನೇಹಿತರು ನಾವು ಅಷ್ಟು ಗೇಲಿ ಮಾಡಿದ್ರು ಅವ್ರು ಬರೀತಿದ್ದ ಕವಿತೆನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವು. ಆದ್ರೆ ಇವತ್ತು ಆ ಕವಿತೆಗಳನ್ನೆಲ್ಲ ಸೇರಿ ಒಂದು ಬುಕ್ ಮಾಡಿದ್ದಾರೆ, ಕವನ ಸಂಕಲನ ಕಾವ್ಯ ಕನ್ನಿಕೆ ಅಂತ. ನಮ್ಗೆ ತುಂಬಾ ಹೆಮ್ಮೆ ಆದಿದೆ. ಈ ಬುಕ್ ಇನ್ನು ಮುದ್ರಣ ಆಗಿದೆ, ಇನ್ನು ರಿಲೀಸ್ ಆಗಿಲ್ಲ. ರಿಲೀಸ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಯಾವ್ದಾರ ಫಂಕ್ಷನ್ ರಿಲೀಸ್ ಮಾಡೋಣ ಅಂತ. ಇನ್ನು ಹೊಸ ಪ್ರತಿಭೆ ಹೇಗೆ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವರು ನಮ್ ಸುಗ್ನಹಳ್ಳಿ ಹತ್ರ ಇರೋ ಅಂತ ಕೆರೆ ಹನುಮಂತ ಪಾಳ್ಯ. ಇವ್ರ ತಂದೆ ಹೆಸರು ಗಂಗರಾಜು, ಇವರು ಶಶಿಕುಮಾರ್. ಇಲ್ಲಿ BA ಮುಗಿಸಿದ್ರು. ಇವಾಗ ಮೈಸೂರಿನ ಯೂನಿವರ್ಸಿಟಿ ಬೆಂಗಳೂರಿನ ಯೂನಿವರ್ಸಿಟಿ ಜ್ಞಾನ ಭಾರತಿ MA ಫೈನಲ್ ಇಯರ್ ಕನ್ನಡ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಬುಕ್ ನ ರಿಲೀಸ್ ಮಾಡ್ಬೇಕು ಅಂತ ಇದ್ದಾರೆ ಯಾವ್ದನ ಫಂಕ್ಷನ್ ಅಲ್ಲಿ ಆದ್ರೆ ಅವರು ನಮ್ಮ ಮುಂದ್ಗಡೆನೆ ಇದ್ದಾರೆ. ನೋಡಿ, ಅವ್ರನ್ನ ತೋರಿಸ್ತೀವಿ ಲೈವ್. ಅವ್ರ ಅನ್ಸಿಕೆನ ಕೇಳೋಣ. ಹಲೋ ಶಶಿಕುಮಾರ್ ಅವ್ರೆ. ನಮಸ್ತೆ. ಹೇಳಿ. ನಿಮ್ಮನ್ನ ನಾವು ತುಂಬಾ ಗೆಲ್ಲಿ ಮಾಡ್ತಿದ್ವು ಮೊದ್ಲು, ನೀವು ನಮ್ಮ ಸ್ನೇಹಿತ. ಆದ್ರೆ ಇವತ್ತು ನಾವ್ ಏನೇ ಗೆಲ್ಲಿ ಮಾಡಿದ್ರು ನೀವು ಏನ್ ಅನ್ಕೊಂಡಿದ್ರ ನಿಮ್ಮ ಮನ್ಸಲ್ಲಿ ಕವಿತೆಗಳನ್ನ ಬರ್ದಿ ನಮ್ಗೆ ವಾಟ್ಸಪ್ ಮಾಡ್ತಾ ಇದ್ರಿ. ನಾವು ಅದನ್ನ ಓದಿ ನಗ್ತಾನೂ ಇದ್ವು, ಗೆಲ್ಲಿನೂ ಮಾಡ್ತಾ ಇದ್ವು. ಆದ್ರೆ ಇವತ್ತು ನೀವು ಅದನ್ನ ಒಂದ್ ಕವನ ರೂಪದಲ್ಲಿ ಒಂದ್ ಬುಕ್ ಮಾಡಿದಿರ. ಇವಾಗ ನಮ್ಗೆ ಹೆಮ್ಮೆ ಆದಿತ್ತೆ. ಒಂದು ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಈಗ ಈ ಬುಕ್ ಬಗ್ಗೆ, ಕಾವ್ಯ ಕನ್ನಿಕೆ ಕವನ ಸಂಕಲನ, ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಬಯಸ್ತೀರಾ? ಈಗ ನೀವ್ ಹೇಳ್ದಂಗೆ ಮುಂಚೆ ಒಂಥರ ಕವಿತೆಗಳನ್ನ ಪುಟ್ಟದಾಗಿ ಗೀಚ್ತಾ ಇದ್ದೆ. ಅವತ್ತು ನನಗೆ ಅನುಭವಗಳ ಮುಖಾಂತರವಾಗಿ ಬರ್ತಾ ಇತ್ತು. ಏನ್ ಬರಿತಾ ಇದೀನಿ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಪದಗಳು ಈಗ ಮಾಮೂಲಿ ನಾನು ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಮಾತಾಡೋದನ್ನ ಕೆಲವೊಂದು ಬಳಕೆ ಮಾಡ್ಕೊಂಡು ಏನೋ ಒಂದ್ ಎರಡೆರಡು ನಂಗೆ ತಗೊಂತಾ ಇದೆ. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೆಲವರು ಹೇಳಿದ್ರು, ಇದು ಕವಿತೆ ನೀನ್ ಬರಿತಾ ಇರೋದು ಅಂತ. ನನಗ ಕವಿತೆ ಬಗ್ಗೆ ಏನು ಗೊತ್ತೇ ಇಲ್ಲ. ನನಗೇನಾದ್ರು ಮುಂಚೆ ಪ್ರಾಸದಿಂದ ಹಿಡ್ಕೊಂಡ್ ಬರಿತಾ ಇದೆ. ಪ್ರಾಸದಲ್ಲಿ ಏನೋ ಅರ್ಥ ಸಿಗ್ತಾ ಇತ್ತು. ಅದರಲ್ಲೇ ಒಂಥರ ರುಚಿ ಕಂಡು ಹಂಗೆ ಬರಿತಾ ಬರಿತಾ ಕೆಲವರು ಇನ್ನೂ ನನ್ನನ್ನ ಮೋಟಿವೇಟ್ ಮಾಡಿದ್ರು. ನೀನ್ ಬರಿತಾ ಇರೋದ್ರಲ್ಲಿ ಕವಿತೆ ಇದೆ, ಏನೋ ಒಂದು ಸತ್ವ ಇದೆ, ಅದನ್ನೇ ನೀನು ಮುಂದುವರಿಸು ಅಂತೇಳಿ ಗುರುಗಳೆಲ್ಲ ಬೆಂತಟ್ಟಿದ್ರು. ಮತ್ತೆ ಈಗ ಸ್ನೇಹಿತರು ಎಲ್ಲ ಹೇಳ್ದಂಗೆ, ಈಗ ನಮ್ಮ ಸ್ನೇಹಿತರು ರಿಜ್ವಾನ್ ಅವ್ರು ಹೇಳಿದ್ರು, ಅವ್ರು ಹೇಳ್ದಂಗೆ ಅವತ್ತು ಒಂಥರ ಕಂಡು ಆಶ್ಚರ್ಯ ಪಡ್ತಾ ಇದ್ರು. ಮತ್ತೆ ಇದೇನಿದು ಅಂತ ಗೊತ್ತಾಗ್ತಾ ಇರಲಿಲ್ಲ, ನನಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಓಡಾಡಿದ್ದು ಎಲ್ಲ ಫೀಲಿಂಗ್ಸ್ ತುಂಬಾ ಇದೆ. ಈ ಜಾಗಗಳಲ್ಲಿ ಎಲ್ಲ ಸ್ನೇಹಿತರ ಜೊತೆ ಬಂದು ಇಲ್ಲೆಲ್ಲ ಇದ್ದು ಇವತ್ತು ಈ ಬುಕ್ ನ ತಗೊಂಡ್ ನಾನು ಇಲ್ಲಿ ಕೂತಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಪಡ್ತಾ ಇದ್ದೀನಿ. ನನ್ನ ಜೊತೆ ಇನ್ನೂ ನಮ್ಮ ಸ್ನೇಹಿತರು ಇರ್ಬೇಕಾಗಿತ್ತು, ಎಲ್ಲ ಅಲ್ಲಿ ಇದ್ದಾರೆ, ಬರ್ತಾರೆ, ಇನ್ನೇನು ಸಿಗ್ತಾರೆ ಅಂತ ಬಹಳ ಖುಷಿಲಿದ್ದೀನಿ. ಇದ್ರ ಬಗ್ಗೆ ಕುರಿತಂತೆ ಮಾತಾಡಿ ಅದ್ರೊಳಗಡೆ ಒಂದು ತಾಯಿ ಪ್ರೀತಿ ಹೆಚ್ಚಿಂದಾಗಿದೆ, ತಾಯಿ ಪ್ರೀತಿ ಇದೆ. ಮತ್ತೆ ಈ ಈ ಜಾತಿ ಅಂತಕ್ಕಂಥ ಬಗ್ಗೆ ಏನ್ ಮಾತಾಡ್ತಾರೆ ಜನ, ಅದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ ಯಾವ ಜಾತಿ ಅಂತ ಹೇಳಿ. ಯಾಕೆಂದ್ರೆ ಜಾತಿ ಅಂತಕ್ಕಂಥದ್ದು ಕೇವಲ ಈ ಭೂಮಿ ಮೇಲೆ ಇರೋ ಮನುಷ್ಯನು ಮಾತ್ರ ಅದು ಸವಾಲಾಗಿಲ್ಲ. ಮನುಷ್ಯನ ತಗೊಂಬಂದು ಬಿಟ್ಟಿರೋ ಒಂದು ಶಕ್ತಿ ಸೃಷ್ಟಿ ಅಂತ ಹೇಳ್ತಾರೆ, ಅದು ಆ ಸೃಷ್ಟಿಗೆ ಸವಾಲಾಗ್ಬಿಟ್ಟಿದೆ. ಯಾಕೆಂದ್ರೆ ಮನುಷ್ಯ ಜಾತಿ ಅಂತ ಮಾತ್ರ ಸೃಷ್ಟಿ ಇರೋದು, ಮನುಷ್ಯನಲ್ಲಿ ಹಲವಾರು ಜಾತಿ ಇಲ್ಲ ಅಂತ ಹೇಳಿ. ಹಾಗಾಗಿ ಅದ್ರ ಬಗ್ಗೆನೂ ಚಿತ್ರಣ ಇದೆ. ಮತ್ತೆ ಹೆಣ್ಣಿನ ಬಗ್ಗೆ ಇದೆ. ಯಾಕೆಂದ್ರೆ ಇವತ್ತು ಹೆಣ್ಣಿನ ಕುರಿತಂತೆ ಈ ಗಂಡು ಅನ್ನೋ ಜಾತಿ ಏನಿದೆ, ಮೂಲೆ ಮುಡುಕುಗಳನ್ನ ಪೋಣಿಸಿಕೊಂಡು ರಾಜ್ಯಭಾರ ಮಾಡಿದ್ರು ಕೂಡ ಆ ಹೆಣ್ಣು ಒಂದವಳು ಎಂದಿಗೂ ಕೂಡ ಸಿಗಲ್ಲ ಅವನ ಕೈಗೆ ಅಂತೇಳಿ. ಯಾಕೆಂದ್ರೆ ಅವಳು ಅನಂತ ಅಸಾಮಾನ್ಯ ಜಗದ ಕಣ್ಣು. ಹೆಣ್ಣು ಅಂತಕ್ಕಂಥವಳು ಅಷ್ಟು ತಮಾಷೆ ಆದಂತಹ ವಿಚಾರ ಅಲ್ಲ. ಅವಳು ಅಪಾಸ್ಯದ ಹಾಗೂ ಭೋಗ ವಸ್ತು ಅಲ್ಲ, ಅವಳು ಅತ್ಯಾಚಾರದ ಆಸ್ತಿನೂ ಅಲ್ಲ ಹೆಣ್ಣು. ಅವಳು ದೈವ ಸ್ವರೂಪಿ. ಇಡೀ ಜಗತ್ತಿನಲ್ಲಿ ಹೆಣ್ಣು ಅಂತಕ್ಕಂಥದ್ದು
ದೈವ ಸ್ವರೂಪಿಯಾಗಿ ನಾವು ಕಾಣ್ತಾ ಹೋಗ್ಬೋದು. ಅದ್ರ ಬಗ್ಗೆ ನಾನು ಚಿತ್ರಣವನ್ನು ಕೊಟ್ಟಿದ್ದೀನಿ. ಹಾಗೂ ಈ ಪ್ರೀತಿ ಬಗ್ಗೆನೂ ಕೂಡ ತಗೊಂಡ್ ಬಂದಿದ್ದೀನಿ. ಪ್ರೀತಿ ಅಂದ್ರೆ ಏನು, ಹೇಗೆ ಅಂತೇಳಿ. ಯಾಕೆಂದ್ರೆ ನಾವಿತ್ತು ಮಾತಾಡ್ತಾ ಇದ್ರೆ ಬರೀ ನಮ್ಮ ಬಾಯಿ ಮಾತಾಡ್ತಾ ಇರತ್ತೆ, ನಾಲಿಗೆ ಮಾತಾಡ್ತಾ ಇರತ್ತೆ. ಆದ್ರೆ ಪ್ರೀತಿಲಿ ಕಣ್ಣು ಮಾತಾಡ್ತಾ ಇರತ್ತೆ, ಕಣ್ಣಿಗೂ ಕೂಡ ಮಾತಿರುತ್ತೆ ಪ್ರೀತಿಲಿ. ಆ ಕಣ್ಣಿಗೂ ಕೂಡ ಮಾತಿದೆ ಅಂತೇಳಿ ನನ್ನ ಕವಿತೆಗಳಲ್ಲಿ ನಾನು ತೋರಿಸಿದ್ದೀನಿ. ಹಾಗೂ ಹೇಳಿರೋ ಹಾಗೆ ಕನ್ನಡ ಮಾತೆ ಬಗ್ಗೆನೂ ಕೂಡ ನಾನು ತಗೊಂಡ್ಬಂದಿದ್ದೀನಿ. ಕನ್ನಡ ಮಾತೆಯು ಕೂಡ ನನ್ನ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸಿದ್ದೀನಿ ನನ್ನ ಕವಿತೆಯಲ್ಲಿ. ಹಾಗೂ ತಾಯಿಗಿಂದು ಜನ್ಮದಿನ ಅಂತೇಳಿ ಈಗ ಮೊನ್ನೆ ಬಂದಂತಹ ಸ್ವತಂತ್ರ ದಿನಾಚರಣೆಯಲ್ಲಿ ತಾಯಿಯ ಜನ್ಮ ದಿನಾಚರಣೆ ನಾನು ಆಚರಿಸ್ತೀನಿ. ತಾಯಿ ಅಂದ್ರೆ ನಮ್ಮ ಭಾರತ ಮಾತೆ, ತಾಯಿ ಬಗ್ಗೆನೂ ನಾನು ಒಂದು ಕವಿತೆ ಬರೆದಿದ್ದೀನಿ. ಹೀಗೆ ಇದನ್ನ ಕುರಿತಂತೆ ಮತ್ತೆ ಇವತ್ತು ಬದುಕೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಏನೇ ಇರಬಹುದು, ಒಂದು ಸಾಮಾನ್ಯ ಜನದಿಂದ ಹಿಡಿದು ಒಂದು ಮೇಲ್ವರ್ಗದ ಜನಗಳವರೆಗೂ ಎಲ್ಲೇ ಹೋದ್ರು ಕೂಡ ಬಹಳ ಕಷ್ಟ ಇದೆ. ಏನಂದ್ರೆ ಏನೇ ಇರಬಹುದು, ಬದುಕೋದು ಹೇಗೆ ನಾನನ್ನ ಪಾಡಿಗೆ ಅಂತೇಳಿ. ಯಾಕೆಂದ್ರೆ ಅಸೂಯೆ ತುಂಬಿದ ಜನರುಳು, ಕಿಡುಕು ತುಂಬಿದ ಮನದಳು, ಅಹಂ ಇರುವ ಕುಲದಳು, ಬದುಕೋದು ಹೇಗೆ ನಾನನ್ನ ಪಾಡಿಗೆ ಅನ್ನೋದು ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಇವತ್ತು. ಹಾಗಾಗಿ ಇವತ್ತು ಬದುಕೋದು ಕೂಡ ತುಂಬಾ ಕಷ್ಟ ಆಗಿದೆ. ನಾನು ಬದುಕ್ತೀನಿ ಆದ್ರೂ ಜನ ಬಿಡ್ತಾ ಇಲ್ಲ. ಹಾಗಾಗಿ ಅದು ಕೂಡ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ನನ್ನ ಕವನ ಸಂಕಲನದಲ್ಲಿ. ಹಾಗೂ ಇವತ್ತು ಬಣ್ಣದ ಮಾತನಾಡಿ ಬಣ್ಣವಿಲ್ಲದೆ ನಟಿಸಿ ವರ್ಣನಾತ್ಮಕವಾಗಿ ಮನದಲ್ಲಿ ಮೂಡುವ ಇವರಲ್ಲಿನ ಸಜ್ಜನರ ಎಲ್ಲಿ ತಡಕಲಿ ಹೇಗೆ ಹುಡುಕಲಿ ಅಂತೇಳಿ ಸಜ್ಜನಿಕೆ ಬಗ್ಗೆ ಮಾತಾಡಿದ್ದೀನಿ. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಸಜ್ಜನರ ಬಗ್ಗೆ ವಚನಕಾರ ಎತ್ತಿ ಹಿಡಿದಿದ್ರು. ಇವತ್ತು ಸಜ್ಜನತೆ ಅಂತ ಕಾಣಿಸ್ತಾ ಇಲ್ಲ. ಬರೀ ಒಂದು ಸ್ವಾರ್ಥಾಚರಣೆಯಲ್ಲಿ ಜನ ಮುಳುಗೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಸ್ವಲ್ಪ ನನ್ನ ಜನಗಳಿಗೆ ನನ್ನ ಭಾವನೆಗಳ ಮುಖಾಂತರವಾಗಿ ನಾನು ವ್ಯಕ್ತಪಡಿಸಿದ್ದೀನಿ. ಯಾಕೆ ನನಗೆ ಗೊತ್ತಿಲ್ಲ ಅದೇನ್ ಬರಿತಾ ಇದ್ದೀನಿ ಅಂತ ಹೇಳಿ. ಆದ್ರೆ ನಾನು ಯಾವತ್ತು ನನ್ನ ಜನಗಳನ್ನ ಪ್ರೀತಿ ಇಲ್ಲ ಅನ್ನೋದನ್ನ ವ್ಯಕ್ತಪಡಿಸಿದ್ದೀನಿ. ಹಾಗೂ ಇದೇ ರೀತಿ ಮುಂದಕ್ಕೆ ಹೋಗ್ತಾ ನನ್ನ ಕವಿತೆಗಳಲ್ಲಿ ಇನ್ನು ನನ್ನ ಒಂದು ಪುಟ್ಟ ಭಾವನೆಗಳು, ಯಾಕೆಂದ್ರೆ ಅಪಾರವಾಗಿ ನಾನು ಗೀಚಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾವಿನ್ನು ಪುಟ್ಟ ಬರಹಗಾರರು, ನಾವೆಷ್ಟೇ ಬರೆದ್ರು ನಮ್ಮ ವೃತ್ತಿನೇ ಬರವಣಿಗೆ ಆಗಿರೋದ್ರಿಂದ ಅದು ಬರವಣಿಗೆಯಲ್ಲೇ ನಡೀತಾ ಇರುತ್ತೆ. ಮತ್ತೆ ನನ್ನ ಕವಿತೆ ನನ್ನ ಇದರಲ್ಲಿ 2 ಮಾತು ಕೊಟ್ಟಿದ್ದೀನಿ ಮುನ್ನುಡಿಯಲ್ಲಿ. 2 ಮಾತಿವೆ. ಏನಂದ್ರೆ, ಏನೋ ಗೀಚ್ತಾನಲ್ವಾ ಗೀಚ್ಲಿ ಬಿಡು, ಬರೆದು ಸಾಯಿಲಿ ಸುಟ್ಟು ಬಿಡಿ ಅಂತ ಒಂದ್ 2-3 ಮಾತು ಸೇರ್ಪಡೆ ಆಗಿವೆ. ಅಂದ್ರೆ ಇವತ್ತು ನೇರವಾಗಿ ಬರೀತಕ್ಕಂಥವ್ರನ್ನು ಕೂಡ ಸುಡ್ತಕ್ಕಂಥದ್ದು, ಗುಂಡಾಕ್ತಕ್ಕಂಥದ್ದು ಅವ್ರದ್ದು ಕಾಯ ಇಲ್ಲಿ ನಡೀತಾ ಇದೆ. ಹಾಗಾಗಿ ಅದರ ಒಂದು ಪರವಾಗಿ, ಅದರ ಒಂದು ವಿರೋಧವಾಗಿ ಇಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಏನು ಅವ್ರು ಮಾಡ್ತಾ ಇರತಕ್ಕಂಥ ಕೃತ್ಯ ಎಷ್ಟು ಮಟ್ಟಿಗೆ ಅದು ಕ್ರೂರದಿಂದ ಕೂಡಿದೆ ಅಂತ ಹೇಳಿ ನಾನು ಇಲ್ಲಿ ಎತ್ತಿ ಹಿಡಿದಿದ್ದೀನಿ 2 ಮಾತುಗಳಲ್ಲಿ. ಅದು ಕೂಡ ಹಾಗೂ ನಾನು ಒಂದು ಎಚ್ಚರಿಕೆಯನ್ನು ಕೊಡೋ ತರ ಇಡೀ ಮನುಷ್ಯ ಸಂಕುಲಕ್ಕೆ. ಯಾಕೆಂದ್ರೆ ದರೆಗೊಂದು ಕುಳ, ಸಗಕ್ಕೊಂದು ಕುಳ, ನಾಲ್ಕಕ್ಕೊಂದು ಕುಳ, ಮನುಷ್ಯಕ್ಕೆ ಎಂತ ಕುಳ ಅಂತೇಳಿ ಇಲ್ಲಿ ಕವಿತೆಯಲ್ಲಿ ಬರೆದಿದ್ದೀನಿ. ಮನುಷ್ಯನಿಗೆ ಯಾವ ಕುಳನೂ ಇಲ್ಲ. ನಾನು ಮೇಲ್ವರ್ಗ ಅಂತೇಳಿ, ನಾನು ಶ್ರೀಮಂತ ಅಂತೇಳಿ ಯಾವ ಕುಳನೂ ಇಲ್ಲ. ನಾನು ಮೇಲ್ಜಾತಿ ಅಂತ ಕುಳ ಇಲ್ಲ, ನಾನು ಮೇಲ್ಧರ್ಮ ಅಂತ ಕುಳ ಇಲ್ಲ, ಯಾವ ಕುಳನೂ ಇಲ್ಲ. ಮನುಷ್ಯನ ಮೇಲೆ ಮನುಷ್ಯ ಅಂತಕ್ಕಂಥ ಕುಳ ಒಂದೇ ಇಲ್ಲಿ ಇರ್ತಕ್ಕಂಥ ಶಾಶ್ವತ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇಲ್ಲಿ ಮನುಷ್ಯನಿಗೆ ಆತನ ಮನುಷ್ಯತ್ವದಿಂದ ಮಾತ್ರ ದೊಡ್ಡತನ ಬರೋದು ಸಾಧ್ಯ. ಯಾವುದೇ ಹಣದಿಂದ ಆಗಿರ್ಬೋದು, ಅಧಿಕಾರದಿಂದ ಆಗಿರ್ಬೋದು, ಯಾವುದು ಕೂಡ ಬರೋದಿಲ್ಲ. ಅವನ ಮನುಷ್ಯತ್ವ ಅಂತಕ್ಕಂಥದ್ದು ಅವನ ಒಂದು ಪ್ರೀತಿಯನ್ನ ಗಳಿಸ್ಕೊಳ್ಳುತ್ತೆ. ಸಮಾಜದಲ್ಲಿ ಒಂದು ದೊಡ್ಡತನ ಅಂತಕ್ಕಂಥದ್ದು ಜನಗಳ ಮನಸ್ಸಿಂದ ಒಂದು ಸಿಗುತ್ತೆ ಅವನಿಗೆ. ಹಾಗಾಗಿ ನನ್ನ ಈ ಪುಟ್ಟ ಕವನ ಸಂಕಲನ ಇನ್ನು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡುತ್ತೆ. ಈಗ ನಾನು ಕೆಲವೊಂದು ವಿಚಾರಗಳನ್ನ ಮಾತ್ರ ಪ್ರಸ್ತಾಪ ಮಾಡಿದೀನಿ. ತಾಯಿ ಪ್ರೀತಿ ಬಗ್ಗೆ ಇದೆ, ಮತ್ತೆ ಈ ಭಾರತಾಂಬೆ ಬಗ್ಗೆ ಇದೆ, ಕನ್ನಡಾಂಬೆ ಬಗ್ಗೆ ಇದೆ, ಮತ್ತೆ ಪ್ರೇಯಸಿ ಪ್ರೀತಿ ಬಗ್ಗೆ ಇದೆ, ಮತ್ತೆ ನನ್ನ ಜನಗಳ ಬಗ್ಗೆ, ನನ್ನ ಸಮಾಜಮುಖಿಯಾಗಿ ಬದುಕೋದು ಹೇಗೆ ನಾನನ್ನ ಪಾಡಿಗೆ ಅಂತ ಬರ್ದಿದ್ದೀನಿ, ಮತ್ತೆ ಸಜ್ಜನರು ಎಲ್ಲಿ ತಡಕಲಿ ಹೇಗೆ ಹುಡುಕಲಿ ಅಂತ ಬರ್ದಿದ್ದೀನಿ, ಆಮೇಲೆ ಮಾನವದ ಎಂತಹ ಕುಳ ಅಂತ ಬರ್ದಿದ್ದೀನಿ, ಮತ್ತೆ ಸೃಷ್ಟಿಗೆ ಸವಾಲ್ ಅಂತ ಬರ್ದಿದ್ದೀನಿ. ಹೀಗೆ ಹಿಡ್ಕೊಂಡು ಒಂದು ಬಡತನದ ಬಗ್ಗೆ ಕೂಡ ಬರ್ದಿದ್ದೀನಿ. ನಾನು ಬಡತನದ ಬಗ್ಗೆ ಅದರ ಬಗ್ಗೆ ವ್ಯಕ್ತಪಡಿಸಿದ್ದೀನಿ. ಹಾಗೂ ಇನ್ನೂ ಕವಿತೆಗಳಲ್ಲಿ ನಾನು ಹೇಗಿರ್ಲಿ, ಮತ್ತೆ ಇವತ್ತು ನಾನು ಇಷ್ಟೆಲ್ಲ ವಿಚಾರಗಳು ಇಟ್ಕೊಂಡು ಹೇಗೆ ಬದುಕನ್ನ ಸಾಗಿಸ್ತಕ್ಕಂಥದ್ದು, ಮತ್ತೆ ಹೇಗೆ ಬದಲಾವಣೆನ ಕಂಡುಕೊಳ್ತಕ್ಕಂಥದ್ದು, ಮತ್ತೆ ಸುಖಿ ಜೀವನ ಹೇಗೆ, ಇದ್ರ ಬಗ್ಗೆ ಕಂಡುಕೊಂಡು ನೆಮ್ಮದಿ ಬಾಳುವಗೋಸ್ಕರ ನನ್ನಲ್ಲಿರ್ತಕ್ಕಂಥ ಪುಟ್ಟ ಕನಸುಗಳನ್ನ ನಾನು ಬರವಣಿಗೆ ಮುಖಾಂತರ ಕೆತ್ತಿ ಉಣಬಡಿಸಿದ್ದೀನಿ. ಹಾಗಾಗಿ ಇಂಥ ಒಂದು ಪುಟ್ಟ ಕವನ ಸಂಕಲನ ನನ್ನ ಮೊದಲ ಚೊಚ್ಚಲ ಕೃತಿ. ಇದು ನನ್ನ ಮೊದಲ ಚೊಚ್ಚಲ ಕೃತಿ. ಒಂದು ಮೊದಲ ಪಾದಾರ್ಪಣೆ ಮಾಡಿದೆ. ಅವತ್ತು ನಾನು ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಕೆಲವೊಂದು ಸ್ನೇಹಿತರು ಹಾಗೂ ಕೆಲವು ಗುರುಗಳ ಒಂದು ನುಡಿ ಮಾರ್ಗದರ್ಶನ ಮುಖಾಂತರವಾಗಿ ಇವತ್ತು ಆ ಪುಸ್ತಕವನ್ನ ನಾನು ಬಹಳ ಒಂದು ಹೆಮ್ಮೆಯಿಂದ, ಶ್ರಮದಿಂದ ಅದನ್ನ ನಾನು ಇವತ್ತು ಹೊರ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ತಾನೇ ನಮ್ಮ ಸ್ನೇಹಿತರು ತೋರಿಸ್ದಂಗೆ ಅದು ಮುದ್ರಣ ಆಗಿದೆ. ಮತ್ತೆ ನನಗೆ ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಏನಂದ್ರೆ, ನಮ್ಮ ಮಾಗಡಿ ತಾಲೂಕಿನ ಕರಿಯನ್ಮಯಂಪಾಳ್ಯ ಅಂತಕ್ಕಂಥ ಒಂದು ಗಡಿ ಭಾಗ ಏನಿದೆ,
ಅದು ನಿಜಕ್ಕೂ ಇವತ್ತಿಗೂ ಒಂಥರ ಕಣ್ಮರೆ ಆಗಿರ್ತಕ್ಕಂಥ ಒಂದು ಸ್ಥಳವಾಗಿ ಉಳ್ಕೊಂಡ್ಬಿಟ್ಟಿದೆ. ಕಣ್ಮರೆ ಆಗಿರ್ತಕ್ಕಂಥ ಸ್ಥಳವಾಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಮ್ಮ ಪುಟ್ಟ ಗ್ರಾಮ ಅದು ಕರಿಮೆಂಪಾಳ್ಯ ಅಂತಕ್ಕಂಥದ್ದು ಒಂದು ಬೆಳವಣಿಗೆಯನ್ನ ಕಾಣಬೇಕು, ಒಂದು ಅಭಿವೃದ್ಧಿಯನ್ನ ಕಾಣಬೇಕು. ನಾವು ಕಂಡಂತೆ ಎಷ್ಟೋ ಹಳ್ಳಿಗಳಲ್ಲಿ ಇನ್ನು ಒಂದೊಳ್ಳೆ ಉತ್ತಮವಾದಂತಹ ಉತ್ತಮೀಕರಣ ಕೂಡ ಆಗ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಹಾಗೂ ನನ್ನ ಊರು ಕರಿಮೆಂಪಾಳ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಹಾಗೂ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಅಥವಾ ಇಲ್ಲಿ ಕೂತ್ಕೊಂಡು ಎರಡು ಮಾತಾಡ್ತೀನಿ ಅಂತ ಅಂದ್ರೆ ನನಗೆ ಅಷ್ಟು ಸ್ವತಂತ್ರವನ್ನ ಕೊಟ್ಟಂತಹ ಹಾಗೂ ಇಡೀ ಪ್ರಕೃತಿ ಮಡಿಲನ್ನ ನನಗೆ ಪರಿಚಯಿಸ್ತಕ್ಕಂತಹ ನನ್ನ ತಂದೆ, ನನ್ನ ತಾಯಿ ಗಂಗರಾಜು ಮತ್ತು ಮಂಗಳಮ್ಮ ಅವ್ರನ್ನ ಕೂಡ ನಾನು ಸದಾ ಋಣಿಯಾಗಿ ಅವರ ಸೇವೆ ಮಾಡ್ತಾ ಎಂದೂ ಕೂಡ ಅವರಿಗೆ ನಾನು ಕೆಟ್ಟ ಮಗ ಅಂತ ಅನ್ಸ್ಕೊಳ್ಳದಲೆ ಅವರ ಒಂದು ಮಡಿಲಲ್ಲೇ ನಾನು ಆಡ್ಬೇಕು, ನನ್ನ ಜನಗಳ ಜೊತೆ ನಾನು ಇರಬೇಕು, ಎಲ್ಲರ ಜೊತೆ ನಾನು ಹಿತವಾಗಿ ಇರ್ಬೇಕು, ಎಲ್ಲರ ಸುಖವನ್ನ ಬಯಸ್ಬೇಕು, ಎಲ್ರಿಗೂ ಒಳಿತನ್ನ ಆಗ್ಬೇಕು ಅಂತ ನಾನು ಮನದಲ್ಲಿ ಆಸೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಇಂತಹ ಈ ಒಂದು ಪುಟ್ಟ ಕೃತಿಗೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನಾನು ಬಯಸ್ತಾ, ಆ ಪುಟ್ಟ ಕೃತಿ ಎಂದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತಿಗೂ ಒಂಥರ ಗೊಂದಲವನ್ನ ನನಗೆ ಸೃಷ್ಟಿಯಾಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ತಕ್ಕಂತ ಕೆಲವೊಂದು ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನ ನಮಗೆ ನೀವು ತಿಳಿಸೋದ್ರ ಮುಖಾಂತರ ನಾವು ಆ ಕೃತಿಯನ್ನ ಬಿಡುಗಡೆ ಮಾಡಿಸ್ಕೊಳ್ಬಹುದು ಅಂತ ಹೇಳಿ ನಿಮ್ಮ ಈ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಧನ್ಯವಾದಗಳು.